Well, dear students, in the last session, ಕಾಂಪೌಂಡ್ ಆಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ಒಂದು ದೊಡ್ಡ ಡಿರೈವೇಶನ್ ತೋರಿಸಿದ್ದೀನಿ. ಅದಾದಮೇಲೆ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಮೈನಸ್ ವೈ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಅಷ್ಟು ಫಾರ್ಮುಲಾಸ್ನ ಡಿರೈವ್ ಮಾಡಿದ್ದೀವಿ ನಾವು. ಅವೆಲ್ಲ ಫಾರ್ಮುಲಾಸ್ ಜ್ಞಾಪಕ ಇರಲಿ. ಓಕೆ, ಆ್ಯಂಡ್ ಇನ್ ದಿಸ್ ಸೆಷನ್ ಲೈಕ್ ಟು ಸಾಲ್ವ್ 3 more ಫಾರ್ಮುಲಾ. ಇದು 3 ಫಾರ್ಮುಲಾ ಥರನೇ ಟ್ರೀಟ್ ಮಾಡ್ತೀನಿ ನಾನು. ಓಕೆ, and I will take up all those things now one by one check ಮಾಡ್ತೀನಿ. ಓಕೆ, shall I take the first one? ಅದೆಲ್ಲ ನೋಡಲ್ಲ. LHS ನೋಡಿ ಫಸ್ಟ್ ಎಷ್ಟು ಇರ್ತದೆ. tan of x minus y, ಕರೆಕ್ಟ್? as normal ನನಗೆ ಜ್ಞಾಪಕ ಇರಲಿ. ಸೊ ಒಂದೇ ಫಾರ್ಮುಲಾ ಯೂಸ್ ಮಾಡ್ತಿರೋದು ನಾನು. tan x ಅಂದ್ರೆ ಎಷ್ಟಪ್ಪ ಅಂದ್ರೆ sin x divided by cos x. ಅದೇ ತರ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ cot x? cos x divided by sin x. ಇದು ರಿಸಲ್ಟ್ಸ್ ಜ್ಞಾಪಕ ಇರಬೇಕು ನನಗೆ. ಓಕೆ, ವಾಟ್ ಇಸ್ tan of x minus y? tan of x minus y ಅಂದ್ರೆ this is in the form of sin of x minus y divided by cos of x minus y. sin theta divided by cos theta. ಇಂದ ಫಾರ್ಮುಲಾ ಬರ್ತಿದ್ದೀನಿ ನೋಡ್ರಿ. ಆ ಫಾರ್ಮುಲಾ ನೋಡ್ಕೊಂಡು ಹೇಳ್ತಾ ಹೋಗ್ತೀನಿ ನೋಡೋಣ. ಸೊ ಇವರ LHS is equal to sin of x minus y ಫಾರ್ಮುಲಾ ಬರಬೇಕು. ಫಾರ್ಮುಲಾ ಏನಪ್ಪಾ ಅಂದ್ರೆ sin x into cos y minus cos x into sin y whole divided by cos of x minus y. ಫಾರ್ಮುಲಾ ನಂಬರ್ 2, ಎರಡನೇ ಫಾರ್ಮುಲಾ ನೋಡಿ. cos of x minus y ಅಂದ್ರೆ ಎಷ್ಟು? cos x into cos y plus sin x into sin y. ವಿದ್ಯಾರ್ಥಿಗಳೇ, ನಾನು ಹಿಂದೆ ಫಾರ್ಮುಲಾ ಬರ್ತಿದ್ದೀನಲ್ಲ, ಅದಷ್ಟು ಲಿಸ್ಟ್ನ ತೆಗೆದಿಟ್ಕೊಂಡು ನೀವು ಪ್ರಾಬ್ಲಮ್ಸ್ನ ಫಾಲೋ ಅಪ್ ಮಾಡಿ ಗೊತ್ತಾಗುತ್ತೆ. ಅಂಡ್ ಲುಕ್ ಅಟ್ ದ RHS ಆನ್ಸರ್ ಎಷ್ಟು ನೋಡ್ರಿ. ಈ ಟರ್ಮ್ 1 ಬರಬೇಕು. ಆ ಟರ್ಮ್ ಇದು 1 ಬರಬೇಕು. cos x cos y ಇದೆ. ಬಹುಶಃ ನಾನು if I dividing by cos x cos y in both numerator and denominator, ಎರಡೂ ಕಡೆ ನಾನು ಡಿವೈಡ್ ಮಾಡಿದ್ರೆ ಇದು 1 ಆಗುತ್ತೆ. ಕರೆಕ್ಟಾ? ನೋಡಿಲಿ 1 ಬರ್ಬೇಕು ತಾನೇ ಇದೆ. ಈ cos x cos y ಇದೆ. ಡಿವೈಡಿಂಗ್ ಬೈ cos x cos y ಮಾಡಿದ್ರೆ ಕ್ಯಾನ್ಸಲ್ ಆಗಿ 1 ಬರುತ್ತೆ. Now what is the right thing to do? ಡಿವೈಡ್ ಮಾಡಲಾ? sin x into cos y, okay, divided by cos x into cos y, right, minus cos x into sin y divided by cos x into cos y. ಅರ್ಥಾಗ್ತಿದೆಯೇನಪ್ಪ? whole divided by second term, denominator ಮೊದಲನೇ ಟರ್ಮ್ ಎಷ್ಟಿದೆ? cos x into cos y divided by cos x into cos y. 4 ಟರ್ಮ್ನ ಅದೇ ಟರ್ಮ್ ಇಂದ ಡಿವೈಡ್ ಮಾಡ್ತೀನಿ. ಪ್ಲಸ್ ಸೆಕೆಂಡ್ ಟರ್ಮ್ ಎಷ್ಟು ಬೇಕಿದೆ? sin x into sin y whole divided by cos x into cos y. ಅರ್ಥ ಆಗ್ತಿದೆಯಲ್ವಾ? ಸೊ ನಾನು ಏನು ಮಾಡಿದ್ದೀನಿ ಅಂದ್ರೆ ಈ 4 ಟರ್ಮ್ನ cos x cos y ಇಂದ ಡಿವೈಡ್ ಮಾಡಿ. ಇಲ್ಲಿ 1 of the cos y ಕ್ಯಾನ್ಸಲ್, 1 of the cos x ಕ್ಯಾನ್ಸಲ್, ಇಲ್ಲಿ cos x cos y ಕ್ಯಾನ್ಸಲ್. ರೈಟ್, ದಿ ರಿಮೈನಿಂಗ್ ಟರ್ಮ್ ಬರೀ ನೋಡೋಣ. sin x by cos x. ಅರ್ಥ ಆಗ್ತಿದೆಯಾ? ಮೈನಸ್ ಎರಡನೇ ಟರ್ಮ್ sin y divided by cos y whole divided by, ಇದಿಷ್ಟು ಕ್ಯಾನ್ಸಲ್ ಆಗುತ್ತೆ, 1 ಮಿಕ್ಕಿದೆ, ಪ್ಲಸ್ sin x by cos x ನೆಕ್ಸ್ಟ್ ಟರ್ಮ್ into sin y by cos y, sin y divided by cos y. ಯಾವ್ಯಾವ ಕ್ಯಾನ್ಸಲ್ ಆಗಿದೆ? ಕ್ಯಾನ್ಸಲ್ ಆಗಿರೋ ಟರ್ಮ್ಸ್ ಬಿಟ್ಟು ಮಿಕ್ಕಿರೋ ಟರ್ಮ್ಸ್ ನ ಬರ್ತೀನಿ ನಾನು. Shall I define answer this time? Therefore, your tan of x minus y should be is equal to sin x by cos x is tan x minus sin y by cos y ಅಂದ್ರೆ tan y divided by 1 plus
sin x by cos x ಅಂದ್ರೆ ಎಷ್ಟಪ್ಪ tan x, sin y by cos y ಅಂದ್ರೆ ಎಷ್ಟು tan y. This will be the next formula. ಇದು next formula. ಲಾಸ್ಟ್ ಶೀಟ್ ಅಲ್ಲಿ 5 ಫಾರ್ಮುಲಾ ಡಿರೈವ್ ಮಾಡಿದ್ದೀನಿ. think so right? 5 ಡಿರೈವ್ ಮಾಡಿದ್ದೀನಿ. This will be your sixth formula or main formula result. So what is the formula for tan of? Look at the changes. x plus y ಇದ್ರೆ ಈ ಟರ್ಮ್ ಏನು ಚೇಂಜ್ ಆಗಲ್ಲ, ಮೇಲ್ಗಡೆ ಪ್ಲಸ್ ಕೆಳಗಡೆ ಮೈನಸ್ ಬರ್ತದೆ. ಇಲ್ಲಿ ಮೈನಸ್ ಇದ್ರೆ ಮೇಲ್ಗಡೆ ಮೈನಸ್ ಕೆಳಗಡೆ ಪ್ಲಸ್ ಬರ್ತದೆ. only the changes now, right? now in the next two ಇವೆರಡರಲ್ಲಿ ಒಂದು ನಾನು ಮಾಡ್ತೀನಿ, ಇನ್ನೊಂದನ್ನ you try do it as an assignment. ಇದನ್ನ ಅಸೈನ್ಮೆಂಟ್ ತರ ಟ್ರೈ ಮಾಡಿ. okay, shall I take the first one now? ಎರಡನೇ ತಗೊಳ್ಳ. I want to do that. ಅಥವಾ what is your LHS? ಎರಡನೇ ಪ್ರಾಬ್ಲಮ್ ಅಲ್ಲಿ LHS ಎಷ್ಟಿದೆ ನೋಡಿ. LHS ಅಲ್ಲಿ cot of x plus y, cot of x plus y, right? Procedure same, ಏನು ಚೇಂಜಸ್ ಆಗಲ್ಲ. what is cot theta? cos theta by sin theta. cot of x plus y ಅಂದ್ರೆ ಎಷ್ಟಪ್ಪ? this is nothing but cos of x plus y divided by sin of x plus y ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? go cos of x plus y ಮತ್ತೆ sin of x plus y ಫಾರ್ಮುಲಾಸ್ ಬರೀತೀವಿ. should be is equal to cos of x plus y ಫಾರ್ಮುಲಾ ನಂಬರ್ 1 ಲಾಸ್ಟ್ ಶೀಟ್ ಅಲ್ಲಿ ಇರ್ತದೆ. cos x into cos y minus sin x into sin y whole divided by sin of x plus y ಫಾರ್ಮುಲಾ ಬೇಕು. ಫಾರ್ಮುಲಾ ನಂಬರ್ 3 I think so. ಲಾಸ್ಟ್ ಶೀಟ್ ಅಲ್ಲಿ ಫಾರ್ಮುಲಾ ನಂಬರ್ 3 ಇರ್ತದೆ. sin of x plus y ಅಂದ್ರೆ sin x into cos y plus cos x into sin y. ವಿದ್ಯಾರ್ಥಿಗಳು ಗಮನ ಇಟ್ಟು ಅಬ್ಸರ್ವ್ ಮಾಡಿ, ಯಾವುದು ಚೇಂಜಸ್ ಆಗಲ್ಲ. ನನಗೆ ಆನ್ಸರ್ ಅಲ್ಲಿ ಸೆಕೆಂಡ್ ನ್ಯೂಮರೇಟರ್ ಅಲ್ಲಿ ಸೆಕೆಂಡ್ ಪಾರ್ಟ್ 1 ಬೇಕು, ಸೆಕೆಂಡ್ ಪಾರ್ಟ್ 1 ಬೇಕು ಅಂದ್ರೆ ಯಾವುದು ಇದು 1 ಆಗಬೇಕು ನನಗೆ. this one. so therefore I will divide it by ಯಾವುದು sin x sin y ಇಂದ ಡಿವೈಡ್ ಮಾಡಿ. sin x into sin y in both numerator and denominator. ಎರಡೂ ಕಡೆ ಡಿವೈಡ್ ಮಾಡಿ. now what will happen to the answer? therefore your cot of x plus y should be is equal to, right? ಮೊದಲನೇ ಟರ್ಮ್ ಎಷ್ಟಿದೆ ನೋಡ್ರಿ, cos x into cos y ಇದೆ ಡಿವೈಡೆಡ್ ಬೈ ಯಾವ್ದಿಂದ ಡಿವೈಡ್ ಮಾಡಬೇಕು, sin x into sin y ಇಂದ ಡಿವೈಡ್ ಮಾಡ್ತೀನಿ. ಮೈನಸ್ sin x into sin y ಇದೆ, I should divide by the same term sin x into sin y. ನಾಲ್ಕು ಟರ್ಮ್ ನ ಡಿವೈಡ್ ಮಾಡಬೇಕು. ಡಿವೈಡೆಡ್ ಬೈ what is the first term in the denominator? sin x into cos y, sin x into cos y divided by cos x into cos y plus cos x into sin y whole divided by sin x into sin y. I'm sorry, first term ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. I want to divide by sin x sin y. ಅದೇ ಟರ್ಮ್ ಇಂದ ಡಿವೈಡ್ ಮಾಡಿ. ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. ಇಲ್ಲಿ I don't think so nothing will be get cancel. sin x sin y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ sin x ಕ್ಯಾನ್ಸಲ್, ಇಲ್ಲಿ sin y ಕ್ಯಾನ್ಸಲ್ ಆಗುತ್ತೆ. Can you write the remaining term? recurrent term ಬರೆಯೋದೀಗ clearly should be is equal to ಮೇಲ್ಗಡೆ ಎಷ್ಟು ಬೇಕಿದೆ, cos x by sin x ಒಂದು ಟರ್ಮ್ ಬೇಕಿದೆ, ಕರೆಕ್ಟ್ ಅಲ್ವಾ, ಇಂಟು cos y by sin y ಒಂದು ಟರ್ಮ್ ಬೇಕಿದೆ, cos x by sin x cos y by sin ಮೈನಸ್ ಇನ್ನೇನು ಬೇಕಿಲ್ಲ, ಒಂದು ಬೇಕಿರುತ್ತದೆ ಡಿವೈಡೆಡ್ ಬೈ cos x ಕ್ಯಾನ್ಸಲ್ ಅಂದ್ರೆ cos x cos y by sin y ಬೇಕಿದೆ, cos y by sin y ಬೇಕಿದೆ ಪ್ಲಸ್ ಸೆಕೆಂಡ್ ಟರ್ಮ್ cos x by sin x ಬೇಕಿದೆ, cos x divided by sin x. Can you write the final answer? Final answer ಬರೀಬಹುದಾ?
Therefore, cot of x plus y is equal to cot of x plus y is equal to. What is the first term? Cos x by sin x is cot x. Cos y by sin y is cot y minus 1 divided by cos y by sin y andre cot y plus cos x by sin x andre cot x. Got it? So this will be your formula number 7. Seventh formula. So ನಾನು ಏನು ಮಾಡಿದ್ದೀನಿ cot of x plus y ನ cos x by sin x ಫಾರ್ಮುಲಾ ಬರೆದಿದ್ದೀನಿ. ಬೇರೆ cos of x plus y ಫಾರ್ಮುಲಾ, ಡಿನಾಮಿನೇಟರ್ ಅಲ್ಲಿ sin of x plus y ಫಾರ್ಮುಲಾ. ಈ ಟರ್ಮ್ ಒಂದು ಬರಬೇಕು, ಅದಕ್ಕೋಸ್ಕರ sin x sin y ಅಂತ ಡಿವೈಡ್ ಮಾಡ್ಕೊಳ್ಳಿ. ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೋ ಕ್ಯಾನ್ಸಲ್ ಮಾಡಿ ಮಿಕ್ಕಿರ್ತಕ್ಕಂಥ ಆನ್ಸರ್ ನ ಬರೀಬೇಕು. And you must remember, this is one important aspect of finding the compound angles. So ನಾನು ಯಾವಾಗ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನೋಡ್ರಿ, cos of x plus y cos of x minus y ಆಯಿತು, sin of x plus y sin of x minus y ಆಯಿತು, tan of x plus y tan of x minus y ಆಯಿತು. ಅದೇ ಥರ cot of x plus y cot of x minus y ಆಯಿತು. cot of x minus y ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಇಲ್ಲಿ ಮೈನಸ್ ಇರ್ತದೆ, ಇಲ್ಲೂ ಮೈನಸ್, ಇಲ್ಲೂ ಮೈನಸ್, ಮೈನಸ್ ಇಲ್ಲಿ ಮೈನಸ್ ಇದ್ದಾಗ ಪ್ಲಸ್ ಮೈನಸ್, ಮಧ್ಯೆ ಇರ್ತಕ್ಕಂಥ ಸೈನ್ ಮಾತ್ರ ಚೇಂಜ್ ಆಗುತ್ತೆ, ಇನ್ನೇನೂ ಚೇಂಜ್ ಆಗಲ್ಲ. ಅರ್ಥ ಆಗ್ತಿಲ್ವಾ? ಸೊ ಜಸ್ಟ್ ಯು ಕ್ಯಾನ್ ಟ್ರೈ ವಿತ್ ದಿಸ್ ಒನ್ ಕಟ್ ಆಫ್ ಎಕ್ಸ್ ಮೈನಸ್ ನೀವು ಒಂದ್ಸಲಿ ಟ್ರೈ ಮಾಡಿ, ಅಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ವೆರಿ 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 ಇಂಪಾರ್ಟೆಂಟ್ ಸೆಟ್ ಆಫ್ ಫಾರ್ಮುಲಾಸ್. ಒಟ್ಟು ಎಷ್ಟು ಫಾರ್ಮುಲಾ ಆಗುತ್ತೆ? 8 ಫಾರ್ಮುಲಾ ಆಗುತ್ತೆ. ಯಾವ್ದು? ಸೈನ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ, cos of x plus r minus y, tan of x plus r minus y, cot of x plus r minus y. Right? That's right. So I will extend few problems on this, how to find the values of 75 degrees and 15 degrees using these results in calculate ಮಾಡ್ತೀನಿ right? Just write on this. I will find sin 75, cos 75, tan 75 in this session now, right? First is right. Yes, let me to consider the angles 75 degree, 15 degrees in this section. One of the calculate ಮಾಡ್ತೀನಿ ನೋಡೋಣ. Okay? I have to find sin 75 degrees. ಎರಡು ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ಬರೀತೀನಿ. I will going to represent this in the two standard angles. Shall I write this sin of 45 plus 30? ಬರೀಬೋದಾಯ್ತಲ್ಲ 75 degree ನಾ 45 plus 30. ಒಂದು ವೇಳೆ ನನಗೆ 15 ಡಿಗ್ರೀಸ್ ಬೇಕು ಅಂದ್ರೆ ಏನು ಮಾಡ್ತೀನಿ, 45 minus 30 ಅಂತ ಬರೀತೀವಿ ಅಷ್ಟೇ. 45 minus 30 ಅಂತ ಬರೀತೀವಿ. ಐ ಟೇಕ್ ಅಪ್ ಬೋತ್ ದಿ ಥಿಂಗ್ಸ್, ಎರಡು ಒಂದ್ಸಲಿ ತೋರಿಸ್ತೀನಿ ನಾನು. ಸೊ ದಿಸ್ ಕ್ಯಾನ್ ಬಿ ಡನ್ ಆಸ್ ಯೂಸ್ ದಿ ಫಾರ್ಮುಲಾ sin of a plus b. sin of a plus b ಫಾರ್ಮುಲಾ ಏನಪ್ಪ ಅಂದ್ರೆ sin a into cos b plus cos A into sin B. Got it? So I am making this the first formula, sin of A plus B or sin of x plus y. Formula is sin x cos y plus cos x sin y. That is the formula. Values for it. This can be done. Sin 45 is 1 by root 2. Cos 30 is root 3 by 2. What is cos 45? 1 by root 2. What is sin 30? 1 by 2. Look at this value. 1 into root 3 is root 3 divided by 2 root 2. 1 into 1 is 1 divided by 2 root 2. That's all. So LCM to simplify ಮಾಡಿದಾಗ root 3 plus 1 divided by 2 root 2 because 2 root 2 ಎರಡೂ ಕಡೆ ಇದೆ ಅಷ್ಟೇ LCM. ನ್ಯೂಮರೇಟರ್ ನಲ್ಲಿ root 3 plus 1 ಉಳಿದಿರುತ್ತೆ. So what is the value of sin 75 degree? Should be is equal to root 3 plus 1 by 2 root 2. Okay? ಅದೇ ತರ ನಾನು I will find cos 75 degree. How can I represent this? This can be done as cos of 45 degree plus 30 degree ಅಂತ ಬರೆಯಬಹುದು. Is the relevant formula? Cos of A plus B
is cos A into cos B minus sin A into sin B. Got it? Replace those values. Cos 45 is 1 by root 2. Cos 30 is root 3 by 2. Minus sin 45 is 1 by root 2. Sin 30 is 1 by 2. Root 3 into 100, root 3 divided by 2 root 2 minus 1 divided by 2 root 2. So just write down the LCM. 2 root 2 is the LCM. And what is the numerator? Root 3 minus 1. So sin 75 bantu, cos 75 bantu. How to find tan 75 is tan 75. Remember, this can be written as sin 75 degree divided by cos 75 degree. So what is the value of sin 75? Sin 75 is root 3 plus 1 by 2 root 2. Root 3 plus 1 by 2 root 2. What is cos 75? Root 3 minus 1 by 2 root 2. Root 3 minus 1 by 2 root 2. 2 root 2 cancel. So I can write the value of tan 75 as root 3 plus 1 by root 3 minus 1. So ನಾನು 75 ಡಿಗ್ರಿಗೆ ಸೈನ್ ಕಾಸ್ ಟ್ಯಾನ್ ಮೂರು ಕೇಳಿದ್ದೀನಿ. ನಿಮಗೆ ಕೊಸೆಕೆಂಟ್ ಬೇಕು ಅಂದ್ರೆ ರೆಸಿಪ್ರೋಕಲ್ ಆಫ್ ಸೈನ್, ಸೆಕೆಂಡ್ ಬೇಕು ಅಂದ್ರೆ ರೆಸಿಪ್ರೋಕಲ್ ಆಫ್ ಕಾಸ್, ಕಾಟ್ ಬೇಕು ಅಂದ್ರೆ ರೆಸಿಪ್ರೋಕಲ್ ಆಫ್ ಟ್ಯಾನ್. ಬರೀಬಹುದು, ತುಂಬಾ ಸುಲಭ. Now in this session let me take 15 degrees. Same procedure ಮಾಡ್ತೀನಿ. Okay? sin 15 degree ಬೇಕು ಅಂದ್ರೆ ನಾನು ಎರಡು ತರ ಮಾಡಬಹುದು 15 degrees ನ, ರೈಟ್? Shall I write it? sin 15 degree ನ I will write it as cos of 90 minus 75. ಬರೀಬಹುದಾ? cos of 90 minus 75 ಬರೀಬಹುದಾ? 15 degrees ನ. What is cos of 90 minus theta? Cos of 90 minus theta first quadrant, 90 co-ratio. This will be sin 75. So what is sin 75? Okay. So what is sin 75? Root 3 plus 1 by 2 root 2. Root 3 plus 1 by 2 root 2. Otherwise you can also do this by some other method. ಇನ್ನೊಂದು ಮೆಥಡ್ ಅಲ್ಲಿ ಟ್ರೈ ಮಾಡ್ತೀನಿ ನಾನು. Instead of this traditional way try ಮಾಡೋಣ. Write it as 45 minus 30. 45 minus 30. ಹಿಂಗೆ ಮಾಡೋಣ ಪರೀಕ್ಷಾ ದೃಷ್ಟಿಯಲ್ಲಿ. Okay. What is sin of 45 minus? Sin of a minus b formula. Sin A into cos B minus cos A into sin B. Got it? Now can you write those values? Sin 45 on the step 1 by root 2. Sin 30 is root 3 by 2. Cos 45 is 1 by root 2. Sin 30 is 1 by 2. Just multiply and simplify. 1 into root 3 and then root 3 by 2 root 2 minus 1 by 2 root 2. So LCM is to that. 2 root 2 is your LCM. Root 3 minus 1 present in the numerator. So sin 15 ಬೇಕು ಅಂದ್ರೆ that should be is equal to cos 75. Cos 75 right? ಎರಡನೇ ನೋಡೋಣ sin 15 ಆಗ್ತಾನೆ. So now I want to find cos 15 degrees. How can we write this one? ಇದನ್ನ ಬರಬಹುದು ನೋಡಿ. Cos of 45 minus 30 first quadrant angle ಅಲ್ಲಿ ಬರುತ್ತೆ. Cos of a minus b, cos of x minus y, formula number 2. Cos a अथवा cos x into cos y minus the plus sin x into sin y. Can you write those values? Cos 45 is 1 by root 2, cos 30 is 1 by 2. Is to say, sorry, root 3 by 2. Sin 45 is 1 by root 2, sin 30 is 1 by 2. Multiply and simplify. 1 into root 3 and the stop, root 3 by 2 root 2 plus 1 divided by 2 root 2. Write the LCM and simplify. 2 root 2 is your LCM. Root 3 plus 1 is the numerator.
ಸೊ ಕಾಸ್ 15 ಎಷ್ಟು ಬರ್ತದೆ √3 ಪ್ಲಸ್ 1/2 √2. ನೋಡ್ರಿ ಸೈನು ಮತ್ತೆ ಕಾಸು ಕೋ ರೇಷಿಯೋಸ್ ಆಗಿರ್ತದೆ, ಅಂದ್ರೆ ಕಾಂಪ್ಲಿಮೆಂಟರಿ ರೇಷಿಯೋಸ್ ಆಗಿರ್ತದೆ. 15 ಡಿಗ್ರೀಸ್ಗೆ ಕಾಂಪ್ಲಿಮೆಂಟರಿ ಆಂಗಲ್ ಎಷ್ಟು 75 ಡಿಗ್ರಿ, 75 ಡಿಗ್ರಿಗೆ ಕಾಂಪ್ಲಿಮೆಂಟರಿ ರೇಷಿಯೋಸ್ 50 ಡಿಗ್ರಿ. ಅಂದ್ರೆ ಸೈನ್ 75 ಎಷ್ಟಿರ್ತಪ್ಪ ಅಂದ್ರೆ ಕಾಸ್ 15 ಅಷ್ಟಿರ್ತದೆ. ಕೋ ರೇಷಿಯೋ ತಾನೆ, ಕಾಸ್ 15 ಅಷ್ಟಿರ್ತದೆ. ಸೈನ್ 75 ಒಂದೇ, ಕಾಸ್ 15 ಒಂದೇ. ಸೈನ್ ಕಾಸ್ 75 ಎಷ್ಟಿರ್ತದೆ ಸೈನ್ 15 ಆಗಿರುತ್ತೆ. ಸೈನ್ 15 ಮತ್ತೆ ಕಾಸ್ 75 ಎರಡು ಒಂದೇ ಆಗಿರುತ್ತೆ. tan 75 should be equal to cot 15, not required. Let me to find cot tan 15. tan 15 degree ಬೇಕು ಅಂದ್ರೆ this can be done as sin 15 divided by cos 15 ಅಂತ ಬರ್ತಾರೆ ಸುಲಭ. What is sin 15 ಎಷ್ಟು ಬಂದಿದೆಯಪ್ಪ ಇಲ್ಲಿ ಬಂದಿದೆ √3 minus 1/2 √2 whole divided by √3 plus 1/2 √2 ಇರ್ತದೆ. √2 ಕ್ಯಾನ್ಸಲ್ ಮಾಡಿ, that will be the final answer. √3 minus 1 divided by √3 plus 1. Right? Dear students, ಈ ಸೆಷನ್ ಅಲ್ಲನ tan of x minus y, cot of x plus y, cot of x minus y ಡಿರೈವೇಶನ್ ಮಾಡಿದ್ದೀವಿ. ಅದ್ರ ಜೊತೆನಲ್ಲಿ ಸೈನು ಕಾಸು ಟ್ಯಾನ್ಗೆ ಎರಡು ಆಂಗಲ್ ಕ್ಯಾಲ್ಕುಲೇಟ್ ಮಾಡಿ, ಯಾವುದೋ 75 ಮತ್ತೆ 15 ಡಿಗ್ರೀಸ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಓಕೆ ರೈಟ್. ಸೊ ಹೋಪ್ ಯು ಫಾಲೋ ದಿಸ್ ಸೆಷನ್. ಈ ಸೆಷನ್ ಫಾಲೋ ಅಪ್ ಮಾಡಿ. ಇನ್ ದಿ ನೆಕ್ಸ್ಟ್ ಸೆಷನ್ ಐ ವಿಲ್ ಟೇಕ್ ಅಪ್ ಫ್ಯೂ ಮೋರ್ ಪ್ರಾಬ್ಲಮ್ಸ್ ಹೌ ಟು ಸಾಲ್ವ್ ದೋಸ್ ಥಿಂಗ್ಸ್ ನಾವು. ರೈಟ್. ಸೊ ಕಾಂಪೌಂಡ್ ಆಂಗಲ್ಸ್ ಬಗ್ಗೆ ಇಷ್ಟು ವಿಚಾರ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ರೈಟ್.